ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ ಎಲ್ಲ ಕೊಡೋ ಬದ್ಲಿ ಈ ರೀತಿ ಬೆಲ್ಲದಿಂದ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಬರ್ಫಿ ಮಾಡಿಕೊಟ್ರ ಅವ್ರ ಆರೋಗ್ಯಕ್ಕೂ ಬಹಳ ಚಲೋ ಮತ್ತು ಟೇಸ್ಟ್ನು ಸೂಪರ್ ಆಗಿರ್ತೈತಿ. ಈ ಬರ್ಫಿ ಮಾಡಾಕ ನಾನಿಲ್ಲಿ ಒಂದಿಷ್ಟು ಡ್ರೈ ಫ್ರೂಟ್ಸ್ ತಗೊಂಡೇನಿ. ನಿಮ್ಗೆ ಹತ್ರ ಯಾವ್ದು ಐತಿ ಆಮೇಲೆ ನಿಮ್ಗೆ ಯಾವ್ದು ಇಷ್ಟ ಆ ಡ್ರೈ ಫ್ರೂಟ್ಸ್ ತಗೋಬಹುದು. ನಾನಿಲ್ಲಿ ಮೊದಲ ಬದಾಮ ಹುರ್ಕೊಳಕತ್ತೇನಿ. ಅದ್ರ ಕಲರ್ ಚೇಂಜ್ ಆಯ್ತಂದ್ರ ಗೋಡಂಬಿನೂ ಅದ್ರೊಳಗೆ ಹಾಕೊಂಡ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋತೇನ್ರಿ. ಇದು ಹುರಿದ್ಮೇಲೆ ವಾಟರ್ ಮೆಲನ್ ಸೀಡ್ ಮತ್ತು ಪಂಪ್ಕಿನ್ ಸೀಡ್ ಅವನ್ನೆರಡನ್ನೂ ಹಾಕೊಂಡ ಅವು ಹುರಿದು ಅಂದ್ರೆ ಸ್ವಲ್ಪ ಗಸಗಸೆ ಹಾಕಿ ಅದನ್ನು ಸ್ವಲ್ಪ ಹುರ್ಕೊಂಡ ಗ್ಯಾಸ್ ಆಫ್ ಮಾಡಿ ಅವು ತಣ್ಣಗಾಗಾಕ ಒಂದು ಪ್ಲೇಟ್ನಾಗ ತೆಗೆದು ಇಟ್ಕೊಳಕತ್ತೇನ್ರಿ. ಈಗ ನೋಡ್ರಿ ಇದ ಕಡಾಯಿಗೆ ನಾನು 2 ಚಮಚ ತುಪ್ಪ ಹಾಕೊಳಕತ್ತೇನಿ. ಇದಾದ್ಮೇಲೆ 3 ಕಪ್ ಫ್ರೆಶ್ ಕೊಬ್ಬರಿ ಅದನ್ನ ತೊರೆದ ಮಿಕ್ಸಿ ಒಳಗೆ ಹಾಕೊಳಕತ್ತೇನಿ. ಇದನ್ನ ಒಂದು 2 ರಿಂದ 3 ನಿಮಿಷ ಹಿಂಗ ಹುರ್ಕೋಬೇಕ್ರಿ. ಇವಾಗ ಬೆಲ್ಲ ಕರಗಿಸ್ಕೋಬೇಕ್ರಿ. ಅದ್ರೊಳಗ ಹೊಲಸೆಲ್ಲ ಇರ್ತೈತ್ರಲ್ಲ ಅದಕ್ಕೆ 1.5 ಕಪ್ ಅಷ್ಟ ನಾನು ಇಲ್ಲಿ ಬೆಲ್ಲ ಹಾಕೊಂಡ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನ ಕರಗಿಸ್ಕೊತೀನಿ. ಇಲ್ಲಿ ಒಂದೇಳಿ ಪಾಕದು ಬರಬಾರ್ದ್ರಿ, ಬರೀ ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲ ಕರಿಗ್ತಂದ್ರ ಅದನ್ನ ಈ ರೀತಿ ಸೋಸ್ಕೋಬೇಕ್ರಿ. ಅದ್ರೊಳಗ ಸಣ್ಣನು ಕಲ್ಲ ಕಸ ಎಲ್ಲ ಇರ್ತೈತ್ರಿ, ಹಂಗಾಗಿ ಇದನ್ನ ಕರಗಿಸ್ಕೊಂಡ ಈ ರೀತಿ ಸೋಸ್ಕೋಬೇಕು ನೋಡ್ರಿ. ಈಗ ನೋಡ್ರಿ ಬೆಲ್ಲ ಮತ್ತು ಕೊಬ್ಬರಿ ಇದ್ರಲ್ಲ ಇದನ್ನ ಹಿಂಗ್ ಕಲಿಸ್ಕೊಂಡ ಮೀಡಿಯಂ ಫ್ಲೇಮ್ನಾಗನ ಹುರ್ಕೋಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ಕೈ ಬಿಟ್ಟು ಬಿಟ್ಟು ಹುರಿದ್ರ ನಡಿತೈತಿ. ಈಗ ನೋಡ್ರಿ ಎಷ್ಟು ಲೂಸ್ ಅನ್ಸಾಕತೈತಿ ಮತ್ತು ಸ್ಪ್ಯಾಚುಲಾಗನು ಈ ಕೊಬ್ಬರಿ ಅಂಟ್ಕೊಳಕತೈತಿ. 8 ರಿಂದ 10 ನಿಮಿಷ ಇದೇ ರೀತಿ ಕಲಸಿದ್ಮೇಲೆ ಇದು ಸ್ವಲ್ಪ ಗಟ್ಟಿ ಹಾಕೊಂತ ಬರ್ತೈತ್ರಿ. ಅವಾಗ ಹುರಿದು ಇಟ್ಕೊಂಡಂತ ಡ್ರೈ ಫ್ರೂಟ್ಸ್ ಅದಾವಲ್ಲ ಅವನ್ನ ಪಲ್ಸ್ ಮೂಡ್ನಾಗ ಹಾಕೊಂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಇದನ್ನ ಚಲೋತಾಗಿ ಕಲಸ್ಕೋಬೇಕ್ರಿ. ಇದಾದ್ಮೇಲೆ ನಾನು ಇನ್ನೊಂದು ಚಮಚ ತುಪ್ಪ ಹಾಕೊಂಡೇನಿ ಮತ್ತು ಇದನ್ನ ಕಲಸ್ಕೊಳಕತ್ತೇನಿ. ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ಮೇಲೆ ಲೋ ಟು ಮೀಡಿಯಂ ಫ್ಲೇಮ್ನಾಗ ನಾವು ಇದನ್ನ ಕೈ ಬಿಡ್ಲಾರ್ದಂಗ ಕಲಸ್ಕೊಂತಾನೆ ಇರ್ಬೇಕ್ರಿ. ಸ್ಪ್ಯಾಚುಲಾಗ ಅದ್ರದ ಪುಡಿ ಎಲ್ಲ ಅಂಟ್ಕೋಬಾರ್ದು ನೋಡ್ರಿ, ಅಲ್ಲಿವರೆಗೂ ಇದನ್ನ ಹುರ್ಕೊಂತಾನೆ ಇರ್ಬೇಕು. ಈಗ ನೋಡ್ರಿ ನಾನು ಸ್ವಲ್ಪ ಏಲಕ್ಕಿ ಹಾಕೊಳಕತ್ತೀನಿ. ಏಲಕ್ಕಿ ಹಾಕೊಂಡ್ಮೇಲೆನು ಇದನ್ನ ಹುರಿಬೇಕು. ಎಲ್ಲಿವರೆಗೂ ಹುರಿಬೇಕಂದ್ರ ಇದರಿಂದ ನಾವು ಸ್ವಲ್ಪ ತಗೊಂಡ ಉಂಡಿ ಮಾಡಿ ನೋಡ್ಬೇಕ್ರಿ. ಅದು ಉಂಡಿ ಆಗ್ಬೇಕು ಅಂದ್ರ ಇದ ರೆಡಿ ಆಗೈತಿ ಅಂತ ಅರ್ಥ, ಬರ್ಫಿ ಚಲೋ ಬರ್ತಾವು. ಈಗ ತುಪ್ಪ ಸವರಿದ ಪ್ಲೇಟ್ಗೆ ಅದನ್ನ ತಕ್ಕೋಬೇಕು. ಇದರಿಂದ ಉಂಡಿನೂ ಮಾಡ್ಕೋಬಹುದು, ಇಲ್ಲಾಂದ್ರ ಸಣ್ಣ ಸಣ್ಣ ಚಾಕ್ಲೇಟ್ ಶೇಪ್ ಮಾಡಿ ಆ ತರನು ಇಟ್ಕೊಂಡ ಮಕ್ಕಳಿಗೆ ದಿನಾಲು ತಿನ್ನಾಕ ಕೊಡ್ಬಹುದು. ಇದನ್ನ ಒಂದು 15 ರಿಂದ 20 ದಿನ ಇಟ್ರು ಏನೂ ಆಗಂಗಿಲ್ಲ. ಇಲ್ಲಿ ನೋಡಾಕತ್ತಿರಲ್ಲ ಹಿಂಗ ಎಲ್ಲಾ ಕಡೆನೂ ಈಕ್ವಲ್ ಆಗಿ ಆಗುವಂಗ ಫ್ಲಾಟ್ ಮಾಡ್ಕೋಬೇಕು. ಮತ್ತೆ ಯಾವ ಶೇಪ್ ಬೇಕಿರಲ್ಲ ಆ ಶೇಪ್ ಕಟ್ ಮಾಡಿಡ್ಬೇಕು. ಒಂದು ಅರ್ಧ ತಾಸು ಇದನ್ನ ಆರಾಕ್ ಬಿಡ್ಬೇಕ್ರಿ. ಆಮೇಲೆ ಆರೋಗ್ಯಕರವಾದಂತ ರುಚಿಯಾದಂತ ಕೊಬ್ಬರಿ ಬರ್ಫಿ ರೆಡಿ ಆದು ನೋಡ್ರಿ. ಈಗ ಮಳೆಗಾಲ ಸ್ಟಾರ್ಟ್ ಆಗೈತಿರಲ್ಲ, ಹಂಗಾಗಿ ಮಕ್ಕಳಿಗೆ ಇಮ್ಯುನಿಟಿ ಜಾಸ್ತಿ ಮಾಡಕ ಈ ರೀತಿ ಬರ್ಫಿ ಮಾಡ್ಕೊಡ್ರಿ. ಈ ಬರ್ಫಿ ರೆಡಿ ಆಗಾಕ ಒಂದು 30 ನಿಮಿಷ ಹಿಡಿತ್ರಿ. ಮತ್ತು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ.